ನಮಸ್ಕಾರ ಮೇಷರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಧೈರ್ಯ ಮತ್ತು ಪ್ರವರ್ತಕ ಶಕ್ತಿಯ ದೃಷ್ಟಿಯಿಂದ ಕೇಳಿ. ಮೇಷರಾಶಿಯು ಪ್ರವರ್ತಕ ಮನೋಭಾವದಿಂದ ಮುನ್ನಡೆಯುತ್ತದೆ. ಮಂಗಳನ ಪ್ರಭಾವದಿಂದ ನಿಮ್ಮ ಉತ್ಸಾಹ ಮತ್ತು ಕ್ರಿಯಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಪ್ರಣಯದಲ್ಲಿ ಇಂದು ಅನಿರೀಕ್ಷಿತ ತಿರುವುಗಳು ಸಂಭವಿಸಬಹುದು. ಒಂಟಿಗಳು ಬೌದ್ಧಿಕ ಆಕರ್ಷಣೆಯ ಮೂಲಕ ಸಂಪರ್ಕಗಳನ್ನು ಕಂಡುಕೊಳ್ಳಬಹುದು. ದಂಪತಿಗಳು ಭವಿಷ್ಯದ ಯೋಜನೆಗಳನ್ನು ಪ್ರಾಮಾಣಿಕತೆಯಿಂದ ಚರ್ಚಿಸುವ ಮೂಲಕ ಗಾಢತೆಯನ್ನು ನಿರ್ಮಿಸಬಹುದು. ಸಂಬಂಧದ ಬೇಡಿಕೆಗಳನ್ನು ಬೇಗ ನಿರ್ಧರಿಸುವ ಮುನ್ನ ಸಂಗಾತಿಯ ಸತ್ಯವನ್ನು ಕೇಳಲು ಸಮಯ ನೀಡಿ. ಮಂಗಳವಾರದ ಶಕ್ತಿ ನಿಮ್ಮ ನಿರ್ಧಾರಶೀಲತೆಯನ್ನು ಹೆಚ್ಚಿಸುತ್ತದೆ. ಮುಂದೂಡಿದ ಯೋಜನೆಗಳನ್ನು ಈಗ ನಿಭಾಯಿಸಲು ಸೂಕ್ತ ಸಮಯ. ಚಂದ್ರನ ಕ್ಷೀಣಿಸುವ ಹಂತವು ಹಳೆಯ ಸ್ವಯಂ ಸಂಶಯಗಳನ್ನು ಬಿಡಲು ಸಹಾಯ ಮಾಡುತ್ತದೆ ಮತ್ತು ನಿಜವಾದ ಆತ್ಮವಿಶ್ವಾಸಕ್ಕೆ ದಾರಿ ಮಾಡುತ್ತದೆ. ವೃತ್ತಿಯಲ್ಲಿ ಸಹಯೋಗ ಯೋಜನೆಗಳು ನಿಮ್ಮ ನಾಯಕತ್ವದ ಕೌಶಲಗಳನ್ನು ಬೆಳಗಿಸುತ್ತವೆ. ಸಹೋದ್ಯೋಗಿಯ ಅಸಾಂಪ್ರದಾಯಿಕ ಕಲ್ಪನೆಗಳನ್ನು ಗಂಭೀರವಾಗಿ ಪರಿಗಣಿಸಿ. ಮಧ್ಯಾಹ್ನದ ಮನ್ನಣೆಗಳು ಹಿಂದಿನ ಪ್ರಯತ್ನಗಳಿಗೆ ಹೊಸ ಗಮನವನ್ನು ತರುತ್ತವೆ. ನಿಮ್ಮ ಕೊಡುಗೆಗಳನ್ನು ದಾಖಲಿಸಿ. ಬೆಳಗಿನ ಸಮಯದಲ್ಲಿ ದೈಹಿಕ ಚೈತನ್ಯ ಉತ್ಕೃಷ್ಟವಾಗುತ್ತದೆ. ಹೃದಯ ರಕ್ತನಾಳದ ವ್ಯಾಯಾಮ ಅಥವಾ ಸಮರಕಲೆಗಳ ಅಭ್ಯಾಸಕ್ಕೆ ಇದು ಉತ್ತಮ ಸಮಯ. ಮಧ್ಯಾಹ್ನದ ಆಯಾಸವನ್ನು ತಪ್ಪಿಸಲು ನೀರಿನ ಸೇವನೆ ಮತ್ತು ಮಧ್ಯಾಹ್ನದ ಸೊಣ್ಣ ನಿದ್ದೆ ಉಪಯುಕ್ತವಾಗಬಹುದು. ಮಧ್ಯಾಹ್ನ 3 ಗಂಟೆಯ ಸುತ್ತ ಒಂದು ಶಾಂತ ವಿಶ್ರಾಂತಿ ಪರಿಗಣಿಸಿ. ಕುಟುಂಬದ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ನೀಡುವ ಬದಲು ತಾಳ್ಮೆಯಿಂದ ಕೇಳಿ. ನಿಮ್ಮ ಉಪಸ್ಥಿತಿ ಕೆಲವೊಮ್ಮೆ ಪರಿಹಾರಕ್ಕಿಂತ ಹೆಚ್ಚು ಮೌಲ್ಯವಿದೆ. ಭಾವನಾತ್ಮಕ ಬಿಡುಗಡೆಗಾಗಿ ಚಿತ್ರಕಲೆ, ನೃತ್ಯ ಅಥವಾ ಕವಿತೆ ಪ್ರಯತ್ನಿಸಿ. ಅದೃಷ್ಟ ಸಂಖ್ಯೆಗಳು 7, 18, 23, 41, 56. ಮಧ್ಯಾಹ್ನದ ನಂತರ ವೃತ್ತಿ ಮತ್ತು ಆರ್ಥಿಕ ಚರ್ಚೆಗಳಲ್ಲಿ ಅದೃಷ್ಟ ನಿಮ್ಮನ್ನು ಬೆಂಬಲಿಸುತ್ತದೆ. ಸಣ್ಣ ದೂರದ ಪ್ರಯಾಣಗಳು, ವಿಶೇಷವಾಗಿ ಶಿಕ್ಷಣ ಅಥವಾ ಕುಟುಂಬ ಸಂಬಂಧಿತ ಭೇಟಿಗಳು ಇಂದು ಫಲಪ್ರದ. ಬರ್ಗಂಡಿ ಬಣ್ಣ ಗಮನ ಸೆಳೆಯುತ್ತದೆ. ಈಶಾನ್ಯ ದಿಕ್ಕಿನಲ್ಲಿ ಪ್ರಮುಖ ಸಭೆಗಳಿಗೆ ಹೋಗಿ. ಪರಿಹಾರ: ತಾಮ್ರದ ಆಭರಣಗಳನ್ನು ಧರಿಸಿ ಅಥವಾ ಎಡಜೇಬಿನಲ್ಲಿ ತಾಮ್ರ ನಾಣ್ಯವಿಡಿ. ಬೆಳಗ್ಗೆ 6 ಗಂಟೆಗೆ ಪೂರ್ವಕ್ಕೆ ಮುಖ ಮಾಡಿ ಕೆಂಪು ಮೇಣಬತ್ತಿಯನ್ನು ಬೆಳಗಿ ನಾನು ನನ್ನ ಯೋಧ ಶಕ್ತಿಯನ್ನು ಬುದ್ಧಿವಂತಿಕೆಯಿಂದ ಹರಿಸುತ್ತೇನೆ ಎಂದು ದೃಢೀಕರಿಸಿ. ಮಧ್ಯಾಹ್ನದ ಜೇನುತುಪ್ಪ, ಶುಂಠಿ ಚಹಾ ನಿಮ್ಮ ಆಂತರಿಕ ಬೆಂಕಿಯನ್ನು ಸಮತೋಲನ ಮಾಡುತ್ತದೆ. ನಮಸ್ಕಾರ ವೃಷಭರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಭೌತಿಕ ಸ್ಥಿರತೆ ಮತ್ತು ಸಂವೇದನಾತ್ಮಕ ಸಮೃದ್ಧಿಯ ದೃಷ್ಟಿಯಿಂದ ಕೇಳಿ. ಶುಕ್ರನ ಪ್ರಭಾವದಿಂದ ನಿಮ್ಮ ಇಂದ್ರಿಯ ಸೌಂದರ್ಯ ಮತ್ತು ಭಾವನಾತ್ಮಕ ಆಕರ್ಷಣೆ ಇಂದು ಬೆಳಗುತ್ತದೆ. ಒಂಟಿಗಳು ಸೃಜನಶೀಲ ಸಮುದಾಯಗಳು ಅಥವಾ ಕೆಲಸ ಸಂಬಂಧಿತ ಸಾಮಾಜಿಕ ವೇದಿಕೆಗಳಲ್ಲಿ ಆಸಕ್ತಿದಾಯಕ ಸಂಪರ್ಕಗಳನ್ನು ಕಂಡುಕೊಳ್ಳಬಹುದು. ಜೋಡಿಯಾದವರು ಸರಳ ದಿನನಿತ್ಯದ ಕ್ಷಣಗಳ ಮೂಲಕ ಪ್ರಣಯವನ್ನು ಮರುಶೋಧಿಸುತ್ತಾರೆ. ದುರ್ಬಲತೆಯು ಇಂದು ಬಂಧಗಳನ್ನು ಬಲಪಡಿಸುತ್ತದೆ. ಮಂಗಳವಾರದ ಮಂಗಳ ಶಕ್ತಿ ನಿಮ್ಮ ನಿರ್ಧಾರಶೀಲತೆಯನ್ನು ಸಕ್ರಿಯಗೊಳಿಸುತ್ತದೆ. ಮುಂದೂಡಿದ ವೈಯಕ್ತಿಕ ಪ್ರಯೋಜನಗಳನ್ನು ಈಗ ನಿಭಾಯಿಸಲು ಇದು ಸೂಕ್ತ ಸಮಯ. ಚಂದ್ರನ ಕ್ಷೀಣಿಸುವ ಹಂತವು ಹಳೆಯ ಸ್ವಯಂ ಸಂದೇಹಗಳನ್ನು ಬಿಡಲು ಪ್ರೋತ್ಸಾಹಿಸುತ್ತದೆ. ನಿಮ್ಮ ಆಂತರಜ್ಞಾನವನ್ನು ನಂಬಿ. ವೃತ್ತಿಯಲ್ಲಿ ಸಹಯೋಗಿ ಪ್ರಯೋಜನಗಳು ನಿಮ್ಮ ರಾಜತಾಂತ್ರಿಕ ನಾಯಕತ್ವವನ್ನು ಬೇಡುತ್ತವೆ. ಗುಣಮಟ್ಟದ ಮೇಲೆ ಗಮನಹರಿಸಿ ಮತ್ತು ಹೊಸ ಉಪಕ್ರಮಗಳ ಬದಲು ಅಸ್ತಿತ್ವದಲ್ಲಿರುವ ಕಾರ್ಯಗಳನ್ನು ಪೂರ್ಣಗೊಳಿಸಿ. ದೇಹ ಮತ್ತು ಶ್ವಾಸವನ್ನು ಸಮನ್ವಯಿಸುವ ಸೌಮ್ಯ ಯೋಗ ಅಥವಾ ತೈಚಿ ಅಭ್ಯಾಸಗಳಿಗೆ ಆದ್ಯತೆ ನೀಡಿ. ಚಹಾ ಮತ್ತು ಹೆಚ್ಚಿನ ನೀರಿನ ಸೇವನೆ ಮೂಲಕ ನಿರ್ವಿಷೀಕರಣವನ್ನು ತಡೆಯಿರಿ. ಕೆಲಸದ ವೇಳೆ ಗಂಟಲು ಅಥವಾ ಕುತ್ತಿಗೆಯ ಒತ್ತಡವನ್ನು ತಗ್ಗಿಸಲು ಸರಿಯಾದ ಭಂಗಿ ಮತ್ತು ಚಿಕ್ಕ ವಿರಾಮಗಳನ್ನು ಅಳವಡಿಸಿ. ಕುಟುಂಬ ಸಂಭಾಷಣೆಗಳಲ್ಲಿ ತಾತ್ಕಾಲಿಕ ಪರಿಹಾರಗಳ ಬದಲು ತಾಳ್ಮೆಯಿಂದ ಆಲಿಸಿ. ನಿಮ್ಮ ಸ್ಥಿರತೆಯು ಇತರರಿಗೆ ಭರವಸೆ ನೀಡುತ್ತದೆ. ಅದೃಷ್ಟ ಸಂಖ್ಯೆಗಳು 7, 18, 26, 33, 41. ವೃತ್ತಿ ಚರ್ಚೆಗಳು ಮತ್ತು ಹಣಕಾಸು ಯೋಜನೆಗಳಲ್ಲಿ ಇಂದು ಅದೃಷ್ಟ ನಿಮ್ಮನ್ನು ಬೆಂಬಲಿಸುತ್ತದೆ. ಪಚ್ಚೆ ಹಸಿರು ನಿಮ್ಮ ಸಮೃದ್ಧಿಯನ್ನು ಆಕರ್ಷಿಸುತ್ತದೆ. ತಾಮ್ರದ ಆಭರಣಗಳು ಶುಕ್ರನ ಆಶೀರ್ವಾದವನ್ನು ಹೆಚ್ಚಿಸುತ್ತವೆ. ದೂರ ಪ್ರಯಾಣಗಳನ್ನು ಮುಂದೂಡಿ. ಬದಲಾಗಿ ಹತ್ತಿರದ ನೈಸರ್ಗಿಕ ಉದ್ಯಾನಗಳು ಅಥವಾ ಗ್ರಾಮಾಂತರ ಮಧ್ಯಾಹ್ನದ ಡ್ರೈವ್ ನಿಮ್ಮ ಮನಸ್ಸಿಗೆ ಪುನರುಜ್ಜೀವನ ನೀಡುತ್ತದೆ. ಪರಿಹಾರವಾಗಿ ಹೃದಯ ಚಕ್ರದ ಹತ್ತಿರ ಗುಲಾಬಿ ಸ್ಫಟಿಕ ಧರಿಸಿ. ಸೂರ್ಯೋದಯದಲ್ಲಿ ಓಂ ಶುಕ್ರಾಯ ನಮಃ 16 ಬಾರಿ ಜಪಿಸಿ. ಪ್ರಮುಖ ನಿರ್ಧಾರಗಳ ಸಮಯದಲ್ಲಿ ಈಶಾನ್ಯಕ್ಕೆ ಮುಖ ಮಾಡಿ ಮತ್ತು ನಿಮ್ಮ ಸ್ಥಿರತೆಯನ್ನು ನಂಬಿ. ವೃಷಭರೇ, ಇಂದು ನಿಮ್ಮ ತಾಳ್ಮೆ ಮತ್ತು ಭೌತಿಕ ಜ್ಞಾನವೇ ನಿಮ್ಮ ಶಕ್ತಿ. ನಮಸ್ಕಾರ ಮಿಥುನರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಬುದ್ಧಿವಂತಿಕೆ ಮತ್ತು ಸಂವಹನದ ದೃಷ್ಟಿಯಿಂದ ಕೇಳಿ. ಬುಧನ ಪ್ರಭಾವದಿಂದ
ನಿಮ್ಮ ಮನಸ್ಸು ತೀಕ್ಷ್ಣವಾಗಿದ್ದು ಮಾರ್ಚ್ 2026 ನಿಮಗೆ ಸಂವಹನ ಮತ್ತು ನೆಟ್ವರ್ಕಿಂಗ್ನಲ್ಲಿ ಪ್ರಮುಖ ಅವಕಾಶಗಳನ್ನು ತರುತ್ತದೆ. ತಿಂಗಳ ಆರಂಭದಲ್ಲಿ ಸಾಮಾಜಿಕ ಸಂಪರ್ಕಗಳು ಮತ್ತು ಆಲೋಚನಾ ವಿನಿಮಯಗಳು ಪ್ರಮುಖವಾಗುತ್ತವೆ. ನಿಮ್ಮ ಮಾತುಗಳು ಪ್ರಭಾವಶಾಲಿಯಾಗುತ್ತವೆ. ಮಕರ ರಾಶಿಯ ಮೂಲಕ ಶುಕ್ರನ ಪರಿವರ್ತನೆ ಸಂಬಂಧಗಳಲ್ಲಿ ಸ್ಥಿರತೆಯನ್ನು ತರಲು ಸಹಾಯ ಮಾಡುತ್ತದೆ. ಸಂಬಂಧಗಳಲ್ಲಿ ಇಂದು ಹೃದಯದಿಂದ ಹೃದಯಕ್ಕೆ ಸಂಭಾಷಣೆಗಳು ಪ್ರಭಾವಶಾಲಿಯಾಗುತ್ತವೆ. ಒಂಟಿಗಳು ಪುಸ್ತಕದ ಅಂಗಡಿ, ಆನ್ಲೈನ್ ಚರ್ಚೆ ಅಥವಾ ಸಾಂಸ್ಕೃತಿಕ ವೇದಿಕೆಗಳಲ್ಲಿ ಹಾಸ್ಯ ಮತ್ತು ಬೌದ್ಧಿಕ ವಿನಿಮಯದ ಮೂಲಕ ಸಂಪರ್ಕಗಳನ್ನು ಕಂಡುಕೊಳ್ಳಬಹುದು. ದಾಂಪತ್ಯಗಳು ಹಗುರಾದ ನಗಿನ ಕ್ಷಣಗಳ ಮೂಲಕ ಆಳವಾದ ಅನ್ಯೋನ್ಯತೆಯನ್ನು ನಿರ್ಮಿಸಬಹುದು. ಸಂಘರ್ಷ ಬಂದಾಗ ತಕ್ಷಣದ ಪ್ರತಿಕ್ರಿಯೆಗಳನ್ನು ತಪ್ಪಿಸಿ ಸಂವಹನವನ್ನು ತೆರೆಯಿರಿ. ಮಂಗಳದ ಪ್ರಭಾವವು ಮಧ್ಯಭಾಗದಲ್ಲಿ ನಿಮ್ಮ ಮಹತ್ವಾಂಶಗಳನ್ನು ಪ್ರೇರೇಪಿಸುತ್ತದೆ. ಹೊಸ ಯೋಜನೆಗಳು ಮತ್ತು ಜವಾಬ್ದಾರಿಗಳು ಉದ್ಭವಿಸಬಹುದು. ತಂಡದ ಸೆಟ್ಟಿಂಗ್ಗಳಲ್ಲಿ ನಿಮ್ಮ ಸಮಸ್ಯಾ ಪರಿಹಾರ ಸಾಮರ್ಥ್ಯ ಅಮೂಲ್ಯವಾಗುತ್ತದೆ. ಸಹೋದ್ಯೋಗಿಗಳ ಅಸಾಂಪ್ರದಾಯಿಕ ಕಲ್ಪನೆಗಳನ್ನು ಗಮನದಿಂದ ಪರಿಗಣಿಸಿ. ಮೌಖಿಕ ಒಪ್ಪಂದಗಳಿಗಿಂತ ಲಿಖಿತ ಸಂವಹನ ಮತ್ತು ದಾಖಲೆಗಳು ಈಗ ಹೆಚ್ಚು ಮಹತ್ವ ಹೊಂದಿವೆ. ಪ್ರಸ್ತಾಪನೆಗಳನ್ನು ಸಲ್ಲಿಸುವ ಮೊದಲು ಪಾಲಿಷ್ ಮಾಡಿ. ಮಾನಸಿಕ ಚುರುಕಲಿಗೆ ಉಸಿರಾಟದ ವ್ಯಾಯಾಮಗಳು ಮತ್ತು ಸೌಮ್ಯ ಹಿಗ್ಗುವಿಕೆಗಳು ಸಹಾಯ ಮಾಡುತ್ತವೆ. ಭುಗಳ ಮತ್ತು ತೋಳಿನ ನಯದ ಮೇಲೆ ಗಮನಹರಿಸಿ. ಮಧ್ಯಾಹ್ನ 2-4 ಗಂಟೆಗಳ ನಡುವೆ ಸಣ್ಣ ವಿಶ್ರಾಂತಿ ಅಥವಾ ಗಿಡಮೂಲಿಕೆ ಚಹಾ ನಿಮ್ಮ ಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ. ರಾತ್ರಿ ಕನಿಷ್ಠ 7 ಗಂಟೆಯ ನಿದ್ರೆ ನೀಡಿ. ಪ್ರಯಾಣದ ದೃಷ್ಟಿಯಿಂದ ಸ್ಥಳೀಯ ಪರಿಶೋಧನೆಗಳು ಮತ್ತು ಸ್ವಯಂ ಪ್ರೇರಿತ ಡ್ರೈವ್ಗಳು ಹೊಸ ದೃಷ್ಟಿಕೋನಗಳನ್ನು ತರುತ್ತವೆ. ಅದೃಷ್ಟದ ಸಂಖ್ಯೆಗಳು 7, 16, 23, 38, 41, 52. ಸಂವಹನ ಮತ್ತು ಕಲಿಕೆಯ ಅವಕಾಶಗಳಲ್ಲಿ ಇಂದು ನಿಮ್ಮನ್ನು ಅದೃಷ್ಟ ಬೆಂಬಲಿಸುತ್ತದೆ. ಪರಿಹಾರ: ಆಕಾಶ ನೀಲಿ ಅಥವಾ ಬೆಳ್ಳಿ ಧರಿಸಿ. ಸೂರ್ಯೋದಯದಲ್ಲಿ ಓಂ ಬುಧಾಯ ನಮಃ 9 ಬಾರಿ ಜಪಿಸಿ. ಮೇಜಿನ ಮೇಲೆ ಸಣ್ಣ ಆಕ್ವಾಮೆರಿನ್ ಸ್ಫಟಿಕವನ್ನಿಟ್ಟು ಮಾನಸಿಕ ಸ್ಪಷ್ಟತೆಯನ್ನು ಉತ್ತೇಜಿಸಿ. ಬೆಳಗಿನ ಸಮಯದಲ್ಲಿ ಸಣ್ಣ ಉತ್ಸಾಹಪೂರಿತ ಕಾರ್ಯವನ್ನು ಪೂರ್ಣಗೊಳಿಸಿ. ದಿನವು ಸ್ಪಷ್ಟತೆಯಿಂದ ಹರಿಯುತ್ತದೆ. ನಮಸ್ಕಾರ ಕರ್ಕಾಟಕರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಚಂದ್ರನ ಸಂವೇದನಾತ್ಮಕ ಶಕ್ತಿಯ ದೃಷ್ಟಿಯಿಂದ ಕೇಳಿ. ಚಂದ್ರನ ಆಳದಿಂದ ನೀವು ಭಾವನಾತ್ಮಕವಾಗಿ ಸಂವೇದನಾಶೀಲರಾಗಿದ್ದೀರಿ. ಪೋಷಣೆ ಮತ್ತು ಒಳನೋಟ ನಿಮ್ಮ ಸ್ವಭಾವದ ಕೇಂದ್ರ. ಪ್ರಣಯದಲ್ಲಿ ಪುಸ್ತಕ ಮಳಿಗೆಗಳು ಅಥವಾ ಶೈಕ್ಷಣಿಕ ವೇದಿಕೆಗಳಲ್ಲಿ ನಡೆಯುವ ಬೌದ್ಧಿಕ ಸಂಭಾಷಣೆಗಳು ಒಂಟಿಗಳಿಗೆ ಆಕರ್ಷಣೆಯನ್ನು ತರಬಹುದು. ಜೋಡಿಯಾದವರು ಸಣ್ಣ ಹೃದಯ ಸ್ಪರ್ಶಿ ಕ್ರಿಯೆಗಳ ಮೂಲಕ ಸಂಬಂಧವನ್ನು ಪುನರುಜ್ಜೀವನಗೊಳಿಸಬಹುದು. ಇಂದು ನಗು ಮತ್ತು ಸೌಮ್ಯತೆ ಬಂಧಗಳನ್ನು ಬಲಪಡಿಸುತ್ತವೆ. ಮಂಗಳವಾರದ ಮಂಗಳ ಶಕ್ತಿ ನಿಮ್ಮ ನಿರ್ಧಾರಶೀಲತೆಯನ್ನು ಉತ್ತೇಜಿಸುತ್ತದೆ. ವೈಯಕ್ತಿಕ ಗಡಿಗಳಲ್ಲಿ ಸ್ಪಷ್ಟ ಕ್ರಮಗಳನ್ನು ಕೈಗೊಳ್ಳಲು ಇದು ಸೂಕ್ತ ಸಮಯ. ಚಂದ್ರನ ಕ್ಷೀಣಿಸುವ ಹಂತವು ಹಳೆಯ ರಕ್ಷಣಾತ್ಮಕ ನಡವಳಿಕೆಗಳನ್ನು ಬಿಡಲು ಪ್ರೋತ್ಸಾಹಿಸುತ್ತದೆ. ನಿಮ್ಮ ಆಂತರಿಕ ಜ್ಞಾನವನ್ನು ನಂಬಿ. ವೃತ್ತಿಯಲ್ಲಿ ಸಹಯೋಗ ಪ್ರಾಜೆಕ್ಟ್ಗಳು ನಿಮ್ಮ ನಾಯಕತ್ವದ ನಯವನ್ನು ಬೇಡುತ್ತವೆ. ತಂಡದ ಸಭೆಗಳನ್ನು ಸಹಾನುಭೂತಿಯಿಂದ ಮುನ್ನಡೆಸಿರಿ ಮತ್ತು ಹೊಸ ವಿಚಾರಗಳನ್ನು ಮಧ್ಯಾಹ್ನದ ಬುದ್ಧಿಮತ್ತೆ ಅವಧಿಯಲ್ಲಿ ದಾಖಲಿಸಿ. ಆರೋಗ್ಯ ಮತ್ತು ಸ್ವಾಸ್ಥ್ಯಕ್ಕೆ ವಿಶೇಷ ಜಾಗರೂಕತೆ ನೀಡಿ. ಎಚ್ಚರಿಕೆಯಿಂದ ತಿನ್ನಿ ಮತ್ತು ಸಾಕಷ್ಟು ನೀರು ಕುಡಿಯಿರಿ. ಮಧ್ಯಾಹ್ನದ ಆಯಾಸವನ್ನು ತಡೆಯಲು ಮಧ್ಯಾಹ್ನ 3 ಗಂಟೆಯ ಸುತ್ತ ಸಣ್ಣ ವಿಶ್ರಾಂತಿ ಅಥವಾ ಗಿಡಮೂಲಿಕೆ ಚಹಾ ಪ್ರಯೋಜನಕಾರಿ. ಹೊಟ್ಟೆಯಲ್ಲಿನ ಭಾವನಾತ್ಮಕ ಸಂಗ್ರಹವನ್ನು ಬಿಡುಗಡೆ ಮಾಡಲು ಆಳದ ಹೊಟ್ಟೆಯ ಉಸಿರಾಟವನ್ನು ಅಭ್ಯಾಸ ಮಾಡಿ. ಹಸಿರಿನ ಬಳಿ 20 ನಿಮಿಷದ ಚುರುಕಾದ ನಡಿಗೆ ನಿಮ್ಮ ಚೈತನ್ಯವನ್ನು ಸಮತೋಲನಗೊಳಿಸುತ್ತದೆ. ಕುಟುಂಬದ ಚಲನಶೀಲತೆಗೆ ನಿಮ್ಮ ತಾಳ್ಮೆ ಮತ್ತು ಪೌರಾಣಿಕ ಸಹಾನುಭೂತಿ ಮುಖ್ಯ. ತಕ್ಷಣದ ಪರಿಹಾರಗಳ ಬದಲು ಆಲಿಸುವುದೇ ಇಂದು ಮುಖ್ಯ. ಪ್ರಯಾಣದ ದೃಷ್ಟಿಯಿಂದ ಮಹತ್ವದ ಪ್ರಯಾಣಗಳನ್ನು ಮುಂದೂಡಿ. ಬದಲಾಗಿ ಸ್ಥಳೀಯ ನೀರಿನ ಪ್ರದೇಶಗಳು ಅಥವಾ ಐತಿಹಾಸಿಕ ಸ್ಥಳಗಳ ಬಳಿ ಸಣ್ಣ ಭೇಟಿಗಳು ಅನಿರೀಕ್ಷಿತ ಸಂಪರ್ಕಗಳನ್ನು ತರುತ್ತವೆ. ಪರಿಹಾರ: ಮುತ್ತು ಅಥವಾ ಚಂದ್ರಶೀರೆಯ ಆಭರಣವನ್ನು ಧರಿಸಿ. ಮಲಗುವ ಮುನ್ನ ಏಲಕ್ಕಿ ಬೆರೆಸಿದ ಹಾಲನ್ನು ಕುಡಿಯಿರಿ. ಸಂಜೆ ಮಂತ್ರವನ್ನು ಪಶ್ಚಿಮಕ್ಕೆ ಮುಖ ಮಾಡಿ ಓಂ ಚಂದ್ರಾಯ ನಮಃ 11 ಬಾರಿ ಜಪಿಸಿ. ಅದೃಷ್ಟ ಸಂಖ್ಯೆಗಳು 7, 18, 23, 31, 46. ಮಧ್ಯಾಹ್ನ 2ರಿಂದ 4 ಗಂಟೆಯ ಸಂವಹನಗಳು ವಿಶೇಷವಾಗಿ ಫಲದಾಯಿ. ನಮಸ್ಕಾರ ಸಿಂಹರೇ, ನಿಮಗೆ ವಿಸ್ತಾರ, ಸೃಜನಶೀಲತೆ ಮತ್ತು ನಾಯಕತ್ವದ ಹೊಸ ವೇದಿಕೆಯನ್ನು ತರುತ್ತದೆ. ನಿಮ್ಮ ಒಳಗಿನ ಬೆಳಕನ್ನು ಹೊರಗೆ ತೋರಿಸಿ. ಬುಧನ ಜೋಡಣೆ ನಿಮ್ಮ ಸೃಜನಶೀಲ ಸಂವಹನವನ್ನು ಉತ್ತೇಜಿಸುತ್ತದೆ. ನಿಮ್ಮ ಕಲ್ಪನೆಗಳು ಯೋಜನೆಗಳಾಗಿ ರೂಪುಗೊಳ್ಳುತ್ತವೆ.
ಸೂರ್ಯ ಮೀನರಾಶಿಯಲ್ಲಿ 20ನೇ ತಾರೀಕಿನವರೆಗೆ ಇರುವುದರಿಂದ ಆತ್ಮಾವಲೋಕನಕ್ಕೆ ಅವಕಾಶ ಸಿಗುತ್ತದೆ. ನಿಮ್ಮ ಒಳಗಿನ ಪ್ರೇರಣೆಯನ್ನು ಗಮನಿಸಿ. ಮಧ್ಯಭಾಗದಲ್ಲಿ ಮಂಗಳನ ಪ್ರವೇಶವು ವೃತ್ತಿಜೀವನಕ್ಕೆ ಚಟುವಟಿಕೆಯನ್ನು ತರುತ್ತದೆ. ಉಪಕ್ರಮಗಳಿಗೆ ಸಿದ್ಧರಾಗಿ. ತುಲಾ ಮೂಲಕ ಶುಕ್ರನ ಹರಿವು ಸಂಬಂಧಗಳಲ್ಲಿ ಸಮತೋಲನ ಮತ್ತು ಸೌಮ್ಯತೆಯನ್ನು ತರಲಿದೆ. ಹೃದಯಸ್ಪರ್ಶಿ ಸಂಭಾಷಣೆಗಳು ಸಂಬಂಧಗಳನ್ನು ಗಾಢಗೊಳಿಸುತ್ತವೆ. ಒಂಟಿಗಳು ಸಾಮಾಜಿಕ ಕೂಟಗಳಲ್ಲಿ ಆಸಕ್ತಿದಾಯಕ ಮುಖಾಮುಖಿಗಳನ್ನು ಎದುರಿಸಬಹುದು. ದಾಂಪತ್ಯಗಳು ಭಾವನಾತ್ಮಕವಾಗಿ ಹೆಚ್ಚು ಸಮನ್ವಯವಾಗುತ್ತಾರೆ. ಸಂಘರ್ಷ ಬಂದಾಗ ತಕ್ಷಣದ ಪ್ರತಿಕ್ರಿಯೆಗಳನ್ನು ತಪ್ಪಿಸಿ ಮತ್ತು ಶಾಂತವಾಗಿ ಸಂವಹಿಸಿ. ಮಧ್ಯಭಾಗದಲ್ಲಿ ಮಂಗಳನ ಪ್ರವೇಶವು ವೃತ್ತಿಜೀವನದಲ್ಲಿ ಚೈತನ್ಯ ಮತ್ತು ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಹೊಸ ಅವಕಾಶಗಳು ಮತ್ತು ಪ್ರಸ್ತಾಪನೆಗಳು ಉದ್ಭವಿಸುತ್ತವೆ. ಉಪಕ್ರಮವು ಅವಕಾಶಗಳನ್ನು ತರುತ್ತದೆ, ಆದರೆ ಸಹಕಾರದೊಂದಿಗೆ ದೃಢತೆಯನ್ನು ಸಮತೋಲನಗೊಳಿಸುವುದನ್ನು ಖಚಿತಪಡಿಸಿಕೊಳ್ಳಿ. ಮಹತ್ವಿನ ಒಪ್ಪಂದಗಳ ಮೊದಲು ಸಂಪೂರ್ಣ ಮೌಲ್ಯಮಾಪನ ಮಾಡಿ. ದೀರ್ಘಕಾಲಿನ ದೃಷ್ಟಿಯನ್ನು ಗಮನದಲ್ಲಿರಿಸಿ. ಆರೋಗ್ಯಕ್ಕೆ ಆದ್ಯತೆ ನೀಡಿ. ಫಿಟ್ನೆಸ್ ಮತ್ತು ಮಾನಸಿಕ ಆರೋಗ್ಯ ಅಭ್ಯಾಸಗಳನ್ನು ದಿನಚರಿಯಲ್ಲಿ ಸೇರಿಸಿ. ಮೈಂಡ್ಫುಲ್ನೆಸ್, ಯೋಗ ಅಥವಾ ಧ್ಯಾನವು ತಕ್ಷಣದ ಬದಲಾವಣೆಗಳ ನಡುವೆ ಮನಸ್ಸಿನ ಶಾಂತಿಯನ್ನು ಕಾಪಾಡುತ್ತದೆ. 14ನೇ ತಾರೀಕಿನ ಹುಣ್ಣಿಮೆ ನಿಮ್ಮ ಮಹತ್ವಾಕಾಂಕ್ಷೆಗಳನ್ನು ಮತ್ತು ವಾಸ್ತವವನ್ನು ಸಮನ್ವಯಿಸಲು ಸ್ಪಷ್ಟತೆ ತರುತ್ತದೆ. ಅದೃಷ್ಟ ಸಂಖ್ಯೆಗಳು 8, 17, 26, 35, 42. ಚಿನ್ನದ ಹಳದಿ ಮತ್ತು ಕಡುಗೆಂಪು ಬಣ್ಣಗಳು ಹೆಚ್ಚಿನ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಸ್ಥಳೀಯ ಚಿಕ್ಕ ಪ್ರವಾಸಗಳು ಮತ್ತು ಸಾಂಸ್ಕೃತಿಕ ಭೇಟಿಗಳು ಪ್ರೇರಣೆಯನ್ನು ನೀಡುತ್ತವೆ. ಮಧ್ಯಾಹ್ನ 2 ರಿಂದ 4 ಗಂಟೆಯ ನಡುವೆ ಚಿಕ್ಕ ಸಾಹಸಮಯ ವಿಹಾರಗಳು ನಿಮಗೆ ಹೊಸ ದೃಷ್ಟಿಕೋನಗಳನ್ನು ತರುತ್ತವೆ. ಪರಿಹಾರ: ಮಾಣಿಕ್ಯ ಅಥವಾ ಗಾರ್ನೆಟ್ ಉಂಗುರವನ್ನು ಧರಿಸಿ. ಬೆಳಿಗ್ಗೆ ಸೂರ್ಯೋದಯದಲ್ಲಿ ಪೂರ್ವಕ್ಕೆ ಮುಖ ಮಾಡಿ 11 ಬಾರಿ ಓಂ ಸೂರ್ಯಾಯ ನಮಃ ಪಠಿಸಿ. ಜೇನುತುಪ್ಪ ಶುಂಠಿ ಟೀ ನಿಮ್ಮ ಆತ್ಮವಿಶ್ವಾಸ ಮತ್ತು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಸಿಂಹರೇ, ಮಾರ್ಚ್ 2026 ನಿಮ್ಮ ಸೃಜನಶೀಲತೆ ಮತ್ತು ನಾಯಕತ್ವವನ್ನು ಬೆಳಗುತ್ತದೆ. ಬೆಳಕನ್ನು ಸ್ವೀಕರಿಸಿ ಮತ್ತು ಹೊಸ ಮಾರ್ಗಗಳನ್ನು ಧೈರ್ಯವಾಗಿ ಅನುಸರಿಸಿ. ನಮಸ್ಕಾರ ಕನ್ಯಾರೆ. ಮಾರ್ಚ್ 2026 ನಿಮಗೆ ಆತ್ಮಾವಲೋಕನ ಮತ್ತು ಬೆಳವಣಿಗೆಯ ಅವಕಾಶಗಳನ್ನು ತರುತ್ತದೆ. ನಿಮ್ಮ ಒಳಗಿನ ದಿಕ್ಕನ್ನು ಗಮನಿಸಿ. ತಿಂಗಳ ಆರಂಭದಲ್ಲಿ ಬುಧನ ಪ್ರಭಾವವು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವಿಕೆ ಮತ್ತು ಸಂವಹನದಲ್ಲಿ ಸ್ಪಷ್ಟತೆಯನ್ನು ಹೆಚ್ಚಿಸುತ್ತದೆ. ಈಗ ನಿಮ್ಮ ಮಾತುಗಳು ಮತ್ತು ಬರವಣಿಗೆಗಳು ಪರಿಣಾಮಕಾರಿಯಾಗುತ್ತವೆ. ಸೂರ್ಯ ಮೀನ ರಾಶಿಯಲ್ಲಿ 20ನೇ ತಾರೀಕಿನವರೆಗೆ ಇರುವುದರಿಂದ ಆತ್ಮಾವಲೋಕನಕ್ಕೆ ಅವಕಾಶ ಸಿಗುತ್ತದೆ. ನಿಮ್ಮ ಪಾಲುದಾರಿಕೆಗಳು ಮತ್ತು ಹಂಚಿಕೆಯ ಗುರಿಗಳು ಸ್ಪಾಟ್ಲೈಟ್ನಲ್ಲಿ ಇರುತ್ತವೆ. ಮಧ್ಯಭಾಗದಲ್ಲಿ ಮಂಗಳನ ಪ್ರವೇಶವು ವೃತ್ತಿಜೀವನಕ್ಕೆ ಚೈತನ್ಯವನ್ನು ತರುತ್ತದೆ. ಹೊಸ ಕಾರ್ಯಗಳು ಮತ್ತು ಪ್ರಗತಿ ಸಾಧ್ಯತೆಗಳು ಉದ್ಭವಿಸುತ್ತವೆ. ಮಕರ ರಾಶಿಯ ಮೂಲಕ ಶುಕ್ರನ ಸಾಗಣವು ಸಂಬಂಧಗಳಲ್ಲಿ ಸ್ಥಿರತೆಯನ್ನು ಬೆಳೆಸುತ್ತದೆ. ಬಹಿರಂಗವಾಗಿ ತೊಡಗಿಸಿಕೊಳ್ಳುವುದು ಅನ್ಯೋನ್ಯತೆಯನ್ನು ಗಾಢಗೊಳಿಸುತ್ತದೆ. ಒಂಟಿಗಳು ಸಾಮಾಜಿಕ ವಲಯಗಳಲ್ಲಿ ಸಂತೋಷಕರ ಮುಖಾಮುಖಿಗಳನ್ನು ಎದುರಿಸಬಹುದು. ದಂಪತಿಗಳು ಹಂಚಿಕೆಯ ಗುರಿಗಳ ಬಗ್ಗೆ ಶಾಂತ, ಪ್ರಾಮಾಣಿಕ ಸಂಭಾಷಣೆಗಳಿಂದ ಲಾಭ ಪಡೆಯಬಹುದು. ಸಂಘರ್ಷಗಳಾಗುವಾಗ ತಕ್ಷಣದ ಪ್ರತಿಕ್ರಿಯೆಗಳನ್ನು ತಪ್ಪಿಸಿ. ಸಂವಹನವನ್ನು ತೆರೆಯಿರಿ ಮತ್ತು ಸಮತೋಲನವನ್ನು ಕಾಪಾಡಿ. ಮಧ್ಯಭಾಗದಲ್ಲಿ ಮಂಗಳನ ಪ್ರಭಾವವು ವೃತ್ತಿಜೀವನಕ್ಕೆ ವೇಗ ಮತ್ತು ಉತ್ಸಾಹವನ್ನು ತರುತ್ತದೆ. 15ನೇ ತಾರೀಕಿನ ಸುತ್ತ ಹೊಸ ಪ್ರಸ್ತಾಪನೆಗಳು ಮತ್ತು ಜವಾಬ್ದಾರಿಗಳು ಉದ್ಭವಿಸಬಹುದು. ಉಪಕ್ರಮಗಳು ಅವಕಾಶಗಳನ್ನು ತರುತ್ತವೆ, ಆದರೆ ಬದ್ಧತೆಗೆ ಮುನ್ನ ಸಂಪೂರ್ಣ ಮೌಲ್ಯಮಾಪನ ಮಾಡಿ. ತ್ವರಿತ ನಿರ್ಧಾರಗಳನ್ನು ತಪ್ಪಿಸಿ. ಆರ್ಥಿಕವಾಗಿ ಗುರುನ ಪ್ರಭಾವವು ಕಾರ್ಯತಂತ್ರ ಯೋಜನೆಗಳಿಗೆ ಸಹಾಯ ಮಾಡುತ್ತದೆ. ಯುರೇನಸ್ನ ಅಚ್ಚರಿಗಳಿಂದ ಎಚ್ಚರಿಕೆಯಿಂದ ಬಜೆಟ್ ನಿರ್ವಹಿಸಿ. ಆರೋಗ್ಯದ ದೃಷ್ಟಿಯಿಂದ ದಿನಚರಿಯಲ್ಲಿ ವಿಶ್ರಾಂತಿ ತಂತ್ರಗಳನ್ನು ಸೇರಿಸಿ. ನಿಯಮಿತ ನಿದ್ರೆ, ಸಮತೋಲಿತ ಆಹಾರ ಮತ್ತು ಸಣ್ಣ ವ್ಯಾಯಾಮಗಳು ನಿಮ್ಮ ಶಕ್ತಿಯನ್ನು ಸ್ಥಿರಗೊಳಿಸುತ್ತವೆ. ಮೈಂಡ್ಫುಲ್ನೆಸ್, ಯೋಗ ಅಥವಾ ಧ್ಯಾನವು ತ್ವರಿತ ಬದಲಾವಣೆಗಳ ನಡುವೆ ಮಾನಸಿಕ ಶಾಂತಿಯನ್ನು ಸಮರ್ಥಿಸುತ್ತದೆ. ಭಾವನಾತ್ಮಕವಾಗಿ ಹೃದಯಸ್ಪರ್ಶಿ ಸಂಭಾಷಣೆಗಳು ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತವೆ. 14ನೇ ತಾರೀಕಿನ ಹುಣ್ಣಿಮೆ ಆಳ ವಿಷಯಗಳಿಗೆ ಮುಕ್ತಾಯದ ಸೂಚನೆ ನೀಡಬಹುದು. ಮುಚ್ಚಿಗೆಯನ್ನು ಬಿಡಿ ಮತ್ತು ಗುಣಪಡಿಸುವಿಕೆಗೆ ಅವಕಾಶ ನೀಡಿ. ಅದೃಷ್ಟ ಸಂಖ್ಯೆಗಳು 7, 14, 28 ಮತ್ತು 35. ಮಧ್ಯಾಹ್ನದ ಚಟುವಟಿಕೆಗಳು ಮತ್ತು ಲಿಖಿತ ಸಂವಹನಗಳು ವಿಶೇಷವಾಗಿ ಫಲಪ್ರದ. ಸಣ್ಣ ಸ್ಥಳೀಯ ಸಂಶೋಧನೆಗಳು ಮತ್ತು ಸಾಂಸ್ಕೃತಿಕ ಭೇಟಿಗಳು ಪ್ರೇರಣೆಯನ್ನು ನೀಡುತ್ತವೆ. ನಮಸ್ಕಾರ ತುಲಾರೆ.
ಇಂದು ನಿಮ್ಮ ದೈನಂದಿನ ಜಾತಕವನ್ನು ಸಮತೋಲನ ಮತ್ತು ಸೌಂದರ್ಯದ ದೃಷ್ಟಿಯಿಂದ ಕೇಳಿ. ಶುಕ್ರನ ಆಶೀರ್ವಾದದಿಂದ ತುಲಾ, ಇಂದು ನಿಮ್ಮ ಸಮತೋಲನ ಮತ್ತು ಸೌಂದರ್ಯಪ್ರಿಯ ಮನೋಭಾವವು ಸ್ಪಷ್ಟವಾಗಿ ಹೊರಹೊಮ್ಮುತ್ತದೆ. ಪ್ರಣಯವು ಕಲಾತ್ಮಕ ಹಂಚಿಕೆಯ ಮೂಲಕ ಬೆಳೆಯುತ್ತದೆ. ಸಾಂಸ್ಕೃತಿಕ ಚಟುವಟಿಕೆಗಳು ಅಥವಾ ಸೃಜನಶೀಲ ವೇದಿಕೆಗಳು ಒಂಟಿಗಳಿಗೆ ಸಂಭಾವ್ಯ ಪಾಲುದಾರರನ್ನು ಪರಿಚಯಿಸಬಹುದು. ದಂಪತಿಗಳು ಭವಿಷ್ಯದ ಕನಸುಗಳು ಮತ್ತು ಸೌಂದರ್ಯದ ಆದ್ಯತೆಗಳ ಬಗ್ಗೆ ಆಳವಾದ ಸಂಭಾಷಣೆ ನಡೆಸಿದರೆ ಸಂಬಂಧಗಳು ಗಾಢವಾಗುತ್ತವೆ. ನೀವು ಸಂಘರ್ಷದ ಆಸೆಗಳನ್ನು ನ್ಯಾವಿಗೇಟ್ ಮಾಡುವಾಗ ಆಂತರಿಕ ಸಮತೋಲನ ಆದ್ಯತೆಯನ್ನು ಪಡೆಯುತ್ತದೆ. ನಿಮ್ಮ ನಿಜವಾದ ಅಗತ್ಯಗಳನ್ನು ಬಾಹ್ಯ ನಿರೀಕ್ಷೆಗಳ ವಿರುದ್ಧ ಪ್ರಶ್ನಿಸಿ. ವೈಯಕ್ತಿಕ ಮೌಲ್ಯಗಳ ಸಂಬಂಧಿಸಿದಂತೆ ಒಂದು ಪ್ರಮುಖ ಆಯ್ಕೆ ಹೊರಹೊಮ್ಮಬಹುದು. ಜನರನ್ನು ಮೆಚ್ಚಿಸುವ ಪ್ರವೃತ್ತಿಯ ಬದಲು ಪ್ರಾಮಾಣಿಕ ಸ್ವಮೌಲ್ಯಮಾಪನ ಅಗತ್ಯವಿದೆ. ಇಂದು ನಿಮ್ಮ ರಾಜತಾಂತ್ರಿಕ ಸ್ವಭಾವವು ಕುಟುಂಬ ಚರ್ಚೆಗಳಲ್ಲಿ ಸಮತೋಲನ ಮತ್ತು ನ್ಯಾಯವನ್ನು ತರಲು ಸಹಾಯ ಮಾಡುತ್ತದೆ. ತೆರೆಮರೆ ತಯಾರಿ ಮತ್ತು ವಿವರಿತ ಯೋಜನೆ ಭವಿಷ್ಯದ ಯಶಸ್ಸಿಗೆ ಹಡಿದಾಯ ಹಾಕುತ್ತದೆ. ಮಧ್ಯಸ್ಥಿಕೆ ಅವಕಾಶಗಳು ನಿಮ್ಮ ನೈಸರ್ಗಿಕ ರಾಜತಾಂತ್ರಿಕ ಪ್ರತಿಭೆಯನ್ನು ಹೊರಹೊಮ್ಮಿಸುತ್ತದೆ. ತಂಡದ ಸಂಘರ್ಷಗಳಲ್ಲಿ ನಿಮ್ಮ ಸಮತೋಲಿತ ದೃಷ್ಟಿಕೋನ ಅಗತ್ಯವಿದೆ. ಇಂದು ಎಲ್ಲಾ ವೃತ್ತಿಪರ ವಿತರಣೆಗಳಲ್ಲಿ ಪ್ರಮಾಣದಕ್ಕಿಂತ ಗುಣಮಟ್ಟದ ಮೇಲೆ ಗಮನಹರಿಸಿ ಮತ್ತು ಜವಾಬ್ದಾರಿಗಳನ್ನು ಸಮರ್ಪಕವಾಗಿ ಹಂಚಿಕೊಳ್ಳಿ. ರಚನಾತ್ಮಕ ಧ್ಯಾನ ಮತ್ತು ಉಸಿರಾಟದ ವ್ಯಾಯಾಮಗಳಿಂದ ಮಾನಸಿಕ ಸ್ವಚ್ಛತೆ ಸುಧಾರಿಸುತ್ತದೆ. ನಿಮ್ಮ ನರಮಂಡಲವು ತೈಚಿ ಅಥವಾ ಯೋಗದಂತಹ ಸೌಮ್ಯ ಲಯಾತ್ಮಕ ಚಲನೆಯನ್ನು ಬಯಸುತ್ತದೆ. ಅತಿಯಾದ ಪ್ರಚೋದನೆ ಚಟುವಟಿಕೆಗಳನ್ನು ಅವಾಯ್ಡ್ ಮಾಡಿ. ನಿಮ್ಮ ಮನಸ್ಸು ದೇಹದ ಸಂಪರ್ಕವನ್ನು ಸಾಮರಸ್ಯವಾಗಿ ಜೋಡಿಸುವ ಪುನಶ್ಚೈತನ್ಯಕಾರಿ ಅಭ್ಯಾಸಗಳನ್ನು ಆರಿಸಿ. ಸಂಕೀರ್ಣ ಕುಟುಂಬ ಚಲನ ವಿನ್ಯಾಸಕ್ಕೆ ಇಂದು ನಿಮ್ಮ ರಾಜತಾಂತ್ರಿಕತೆ ಮತ್ತು ತಿಳುವಳಿಕೆಯ ಅಗತ್ಯವಿದೆ. ಆಳವಾಗಿ ಆಲಿಸಿ ಮತ್ತು ತಾಳ್ಮೆಯಿಂದ ಪ್ರತಿಕ್ರಿಯಿಸಿ. ಅದೃಷ್ಟ ಸಂಖ್ಯೆಗಳು 7, 14, 28, 35. ರಾಜತಾಂತ್ರಿಕ ಮಾತುಕತೆಗಳು ಮತ್ತು ಕಲಾತ್ಮಕ ಪ್ರಯತ್ನಗಳಿಗೆ ಅದೃಷ್ಟ ಒಲವು ತೋರುತ್ತದೆ. ಸ್ಥಳೀಯ ಸಾಂಸ್ಕೃತಿಕ ಸ್ಥಳಗಳು ಮತ್ತು ಕಲಾ ಗ್ಯಾಲರಿಗಳು ಇಂದು ಅನಿರೀಕ್ಷಿತ ಸ್ಫೂರ್ತಿಯನ್ನು ನೀಡುತ್ತವೆ. ಪರಿಹಾರ: ಮೃದು ಗುಲಾಬಿ ಅಥವಾ ಲ್ಯಾವೆಂಡರ್ ಬಣ್ಣ ಧರಿಸಿ. ಸೂರ್ಯಾಸ್ತದ ವೇಳೆ 21 ಬಾರಿ ಓಂ ಶುಕ್ರಾಯ ನಮಃ ಜಪಿಸಿ. ಕಾಮಮಯಿ ಚಹಾ ಕುಡಿಯಿರಿ. ನಮಸ್ಕಾರ ವೃಶ್ಚಿಕರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಪರಿವರ್ತನೆ ಮತ್ತು ಆಳವಾದ ದೃಢನಿಶ್ಚಯದ ದೃಷ್ಟಿಯಿಂದ ಕೇಳಿ. ಪ್ಲೂಟೋ ಮತ್ತು ಮಂಗಳನ ಪ್ರಭಾವದಿಂದ ವೃಶ್ಚಿಕ, ಇಂದು ನಿಮ್ಮ ಭಾವನಾತ್ಮಕ ಆಳ ಮತ್ತು ಪರಿವರ್ತನಾ ಶಕ್ತಿ ಸ್ಪಷ್ಟವಾಗಿ ಹೊರಹೊಮ್ಮುತ್ತದೆ. ಪ್ರಣಯದಲ್ಲಿ ತೀವ್ರವಾದ ಪ್ರಾಮಾಣಿಕ ಸಂಭಾಷಣೆಗಳು ಗುಪ್ತ ಆಸೆಗಳನ್ನು ಬಹಿರಂಗಪಡಿಸುತ್ತವೆ ಮತ್ತು ಸಂಬಂಧದ ಆತ್ಮೀಯತೆಯನ್ನು ಗಾಢಗೊಳಿಸುತ್ತವೆ. ಒಂಟಿಗಳು ನಿಗೂಢ ಮತ್ತು ಆಕರ್ಷಕ ವ್ಯಕ್ತಿಗಳನ್ನು ಆಕರ್ಷಿಸುತ್ತಾರೆ. ದಂಪತಿಗಳು ಪರಸ್ಪರ ವಿಶ್ವಾಸವನ್ನು ಆಚರಿಸುವ ಮೂಲಕ ಸಂಬಂಧವನ್ನು ಮರುಜೀವನಗೊಳಿಸಬಹುದು. ಶನಿವಾರದ ಶನಿಯ ಶಕ್ತಿ ನಿಮಗೆ ತಾಳ್ಮೆ ಮತ್ತು ಸ್ವಯಂ ಪರಿಶೀಲನೆಗೆ ಆಹ್ವಾನ ನೀಡುತ್ತದೆ. ಅಂದರೆ ನಿಮ್ಮ ಒಳಗಿನ ಆಳವಾದ ಸಂಭಾಷಣೆಗಳು ಇತ್ತೀಚಿನ ಆಯ್ಕೆಗಳ ಹಿಂದಿನ ಗುಪ್ತ ಪ್ರೇರಣೆಗಳನ್ನು ಬಹಿರಂಗಪಡಿಸುತ್ತವೆ. ಕ್ಷೀಣಿಸುವ ಚಂದ್ರನು ಹಳೆಯ ನಂಬಿಕೆಗಳನ್ನು ಬಿಡಲು ಪ್ರೋತ್ಸಾಹಿಸುತ್ತದೆ. ನಿಮ್ಮ ನಿಜವಾದ ಬೆಳವಣಿಗೆಗೆ ಸೇವೆ ಸಲ್ಲದ ಮಾದರಿಗಳನ್ನು ಬಿಡುಗಡೆ ಮಾಡಿ. ಇಂದು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ನಿಮ್ಮ ಪ್ರವೃತ್ತಿಯನ್ನು ನಂಬಿ ಮತ್ತು ಸೌಮ್ಯ ಧೈರ್ಯದಿಂದ ಮುಂದುವರಿಯಿರಿ. ಇಂದು ನಿಮ್ಮ ತನಿಖಾ ಕೌಶಲ್ಯಗಳು ತಂಡದ ಯೋಜನೆಗಳಿಗೆ ಅಮೂಲ್ಯವಾಗುತ್ತವೆ. ಮೇಲ್ಮೈ ಪ್ರಸ್ತುತಿಗಳನ್ನು ಆಳವಾಗಿ ಪರಿಶೀಲಿಸಿ ಮತ್ತು ನಿರ್ಣಾಯಕ ವಿವರಗಳನ್ನು ಹೊರತೆಗೆದುಕೊಡಿ. ಮುಂಜಗಳನ್ನು ನೋಡುವ ನಿಮ್ಮ ಸಾಮರ್ಥ್ಯ ನಿಮಗೆ ತಂಡದಲ್ಲಿ ತಂತ್ರಜ್ಞನ ಸ್ಥಾನವನ್ನು ನೀಡುತ್ತದೆ. ಸಹೋದ್ಯೋಗಿಗಳೊಂದಿಗೆ ವಿಶ್ವಾಸಾರ್ಹ ಸಹಕಾರವನ್ನು ಬೆಳೆಸಿರಿ. ಕಾರ್ಯತಂತ್ರ ಯೋಜನೆಗಳಲ್ಲಿ ನಿಮ್ಮ ನಿಶ್ಚಿತ ದೃಷ್ಟಿ ದೀರ್ಘಕಾಲಿಕ ಫಲಿತಾಂಶಗಳನ್ನು ತರುತ್ತದೆ. ಈ ಶನಿವಾರ ನಿಮ್ಮ ದೇಹ ಮತ್ತು ಮನಸ್ಸು ನಿರ್ವಿಷಕರಣಕ್ಕೆ ಆಹ್ವಾನಿಸುತ್ತವೆ. ಗಿಡಮೂಲಿಕೆ ಚಹಾ, ಸೌಮ್ಯ ಸ್ಟ್ರೆಚಿಂಗ್ ಅಥವಾ ಧ್ಯಾನದಿಂದ ಸಂಗ್ರಹಿತ ಒತ್ತಡವನ್ನು ಬಿಡುಗಡೆ ಮಾಡಿ. ಸಾಕಷ್ಟು ಶುದ್ಧೀಕರಣ ನೀರು ಕುಡಿಯಿರಿ ಮತ್ತು ನಿಮ್ಮ ನಿರ್ಮೂಲನ ವ್ಯವಸ್ಥೆಗಳಿಗೆ ವಿಶೇಷ ಜಾಗರೂಕತೆಯನ್ನು ನೀಡಿ. ಭಾವನಾತ್ಮಕ ಬಿಡುಗಡೆಗೆ ಜರ್ನಲಿಂಗ್ ಅಥವಾ ಸೃಜನಾತ್ಮಕ ಅಭಿವ್ಯಕ್ತಿ ಉಪಯುಕ್ತವಾಗುತ್ತದೆ. ಕ್ಷಮೆ ಅಭ್ಯಾಸವು ಆಂತರಿಕ ವಿಮೋಚನೆ ತರುತ್ತದೆ. ಅದೃಷ್ಟ ಸಂಖ್ಯೆಗಳು 7, 18, 29, 36. ಸಂಶೋಧನೆ ಮತ್ತು ತೆರೆಮರೆ ಚಟುವಟಿಕೆಗಳು ಇಂದು ಲಾಭದಾಯಕ. ಪ್ರಯಾಣ
ಸ್ಥಳೀಯ ಚಿಕ್ಕ ಭೇಟಿ ಪ್ರಯಾಣಗಳು ಹೊಸ ದೃಷ್ಟಿಕೋನಗಳನ್ನು ನೀಡುತ್ತವೆ. ಪರಿಹಾರ: ಗಾಢ ಬ್ರೌನ್ ಅಥವಾ ಕಪ್ಪು ಬಣ್ಣ ಧರಿಸಿ. ಮಧ್ಯಾಹ್ನದ ವೇಳೆ ಆಬ್ಸಿಡಿಯನ್ ಕಲ್ಲಿನಿಂದ ಧ್ಯಾನ ಮಾಡಿ. ಸೂರ್ಯಾಸ್ತದ ಮೊದಲು ದಾಳಿಂಬೆ ರಸ ಸೇವಿಸಿ ಮತ್ತು ಕೃತಜ್ಞತಾ ಜರ್ನಲಿಂಗ್ ಮಾಡಿ. ನಮಸ್ಕಾರ ಧನುರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ವಿಸ್ತಾರ ಮತ್ತು ಸಾಹಸದ ದೃಷ್ಟಿಯಿಂದ ಕೇಳಿ. ಗುರುವಿನ ಆಶೀರ್ವಾದದಿಂದ ಧನು, ಇಂದು ನಿಮ್ಮ ಅನ್ವೇಷಣಾತ್ಮಕ ಮನೋಭಾವ ಮತ್ತು ಆಶಾವಾದ ಸ್ಪಷ್ಟವಾಗಿ ಹೊರಹೊಮ್ಮುತ್ತವೆ. ಪ್ರಣಯದಲ್ಲಿ ಬೌದ್ಧಿಕ ಹೊಂದಾಣಿಕೆ ಮತ್ತು ತಾತ್ವಿಕ ಸಂಭಾಷಣೆಗಳು ಸಂಬಂಧಗಳನ್ನು ಗಾಢಗೊಳಿಸುತ್ತವೆ. ದೈಹಿಕ ಉತ್ಸಾಹಕ್ಕಿಂತ ಆಳವಾದ ಚರ್ಚೆಗಳು ಇಂದು ಹೆಚ್ಚು ಮಹತ್ವ ಪಡೆಯುತ್ತವೆ. ಒಂಟಿಗಳು ಶೈಕ್ಷಣಿಕ ಅಥವಾ ಸಾಂಸ್ಕೃತಿಕ ವೇದಿಕೆಗಳಲ್ಲಿ ನಿಜವಾದ ಹೊಂದಾಣಿಕೆಯನ್ನು ಕಂಡುಹಿಡಿಯಬಹುದು. ಮಂಗಳನ ಪ್ರಭಾವವು ನಿಮ್ಮ ಧೈರ್ಯವನ್ನು ಹೆಚ್ಚಿಸುತ್ತದೆ. ಇಂದು ಧೀಟ ವೈಯಕ್ತಿಕ ಘೋಷಣೆಗಳನ್ನು ತೆಗೆದುಕೊಳ್ಳಲು ಇದು ಸೂಕ್ತ ಸಮಯ. ಕ್ಷೀಣಿಸುತ್ತಿರುವ ಚಂದ್ರನು ಹಳೆಯ ನಂಬಿಕೆಗಳನ್ನು ಬಿಡಲು ಪ್ರೋತ್ಸಾಹಿಸುತ್ತದೆ. ನಿಮ್ಮ ಆಂತರಿಕ ದಿಕ್ಸೂಚಿಯನ್ನು ನಂಬಿ. ವೃತ್ತಿಯಲ್ಲಿ ತೆರೆಮರೆಯ ಸಂಶೋಧನೆ ಮತ್ತು ಯೋಜನೆಗಳಿಗೆ ಆದ್ಯತೆ ನೀಡಿ. ನಿಮ್ಮ ಜ್ಞಾನ ಹಂಚಿಕೆಯಿಂದ ಸಹೋದ್ಯೋಗಿಗಳಲ್ಲಿ ಹೊಸ ದ್ವಾರಗಳು ತೆರೆಯಬಹುದು. ಇಂದು ಮಾನಸಿಕ ಸ್ಪಷ್ಟತೆ ಮುಖ್ಯ. ಚದುರಂಗ, ಓದು ಅಥವಾ ತಾತ್ವಿಕ ಚರ್ಚೆಗಳಲ್ಲಿ ತೊಡಗಿಸಿಕೊಳ್ಳಿ. ದೈಹಿಕವಾಗಿ ಲಘು ಹಿಗ್ಗುವಿಕೆ ಮತ್ತು ಆಳದ ಉಸಿರಾಟ ವ್ಯಾಯಾಮಗಳು ಸಮತೋಲನ ಕಾಪಾಡುತ್ತವೆ. ಮಧ್ಯಾಹ್ನ 2ರಿಂದ 4 ಗಂಟೆಗಳ ನಡುವೆ ನಿಮ್ಮ ಮನಸ್ಸು ಉತ್ತಮ ಕಾರ್ಯದಕ್ಷತೆಯಲ್ಲಿರುತ್ತದೆ. ಈ ಸಮಯವನ್ನು ನಿರ್ಧಾರಗಳಿಗಾಗಿ ಉಪಯೋಗಿಸಿ. ನಾಸ್ಟಾಲ್ಜಿಯಾ ಮತ್ತು ಭವಿಷ್ಯದ ಕನಸುಗಳು ಇಂದು ಆಸಕ್ತಿದಾಯಕ ಭಾವನಾತ್ಮಕ ಮಿಶ್ರಣವನ್ನು ಸೃಷ್ಟಿಸುತ್ತವೆ. ತಕ್ಷಣದ ತೀರ್ಪುಗಳಿಗಿಂತ ಅನುಭವವನ್ನು ಅನುಭವಿಸಿ. ಅದೃಷ್ಟ ಅಂಕಿಗಳು 7, 14, 23, 41, 56. ಮಧ್ಯಾಹ್ನ 6ರಿಂದ 8 ಗಂಟೆಗಳ ನಡುವೆ ಸಂಭಾಷಣಾತ್ಮಕ ಮತ್ತು ಶೈಕ್ಷಣಿಕ ಅವಕಾಶಗಳು ವಿಶೇಷವಾಗಿ ಲಾಭದಾಯಕ. ಸ್ಥಳೀಯ ಸಾಂಸ್ಕೃತಿಕ ತಾಣಗಳಿಗೆ, ಪುಸ್ತಕದಂಗಡಿ ಅಥವಾ ಮಸೂದಗೃಹಕ್ಕೆ ಚಿಕ್ಕ ಭೇಟಿ ಆಳವಾದ ಉಳ್ನೋಟಗಳನ್ನು ತರುತ್ತದೆ. ಪರಿಹಾರ: ಗಾಢ ನೇರಳೆ ಬಣ್ಣ ಧರಿಸಿ. ಅಮೆಥಿಸ್ಟ್ ಸ್ಫಟಿಕವನ್ನು ಹತ್ತಿರ ಇಟ್ಟುಕೊಳ್ಳಿ. ಬೆಳಿಗ್ಗಿನ ಧ್ಯಾನದ ವೇಳೆ ಶ್ರೀಗಂಧ ಧೂಪವನ್ನು ಸುಟ್ಟು ಹಾಕಿ. ಶಕ್ತಿಗಾಗಿ ಖರ್ಜೂರ ಅಥವಾ ಅಂಜೀರ ಸೇವಿಸಿ. ನಮಸ್ಕಾರ ಮಕರರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಿಸ್ತಿನ ಶಕ್ತಿ ಮತ್ತು ದೃಢನಿಶ್ಚಯದಿಂದ ಕೇಳಿ. ಶನಿಯ ಶಕ್ತಿಯಿಂದ ಮಕರ, ಇಂದು ನಿಮ್ಮ ಮಹತ್ವಾಕಾಂಕ್ಷೆ ಮತ್ತು ಶಿಸ್ತಿನ ದೃಢನಿಶ್ಚಯವು ಸ್ಪಷ್ಟವಾಗಿ ಹೊರಹೊಮ್ಮುತ್ತದೆ. ಪ್ರಣಯದಲ್ಲಿ ಪರಸ್ಪರ ಗುರಿಗಳ ಗೌರವ ಮತ್ತು ಬೆಂಬಲದ ಕ್ರಿಯೆಗಳು ಸಂಬಂಧಗಳನ್ನು ಗಾಢಗೊಳಿಸುತ್ತವೆ. ಒಂಟಿಗಳು ವೃತ್ತಿಪರ ಅಥವಾ ಶೈಕ್ಷಣಿಕ ವಾತಾವರಣಗಳಲ್ಲಿ ನಿಜವಾದ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ದಾಂಪತ್ಯಗಳು ಸಣ್ಣ ಪ್ರಾಯೋಗಿಕ ಸಹಾಯಗಳ ಮೂಲಕ ಪ್ರೀತಿಯನ್ನು ವ್ಯಕ್ತಪಡಿಸಿದರೆ ಸಂಬಂಧಗಳು ಬಲಗೊಳ್ಳುತ್ತವೆ. ಮಂಗಳನ ಪ್ರಭಾವವು ನಿಮ್ಮ ಒಳಗಿನ ಚಾಲನೆಯನ್ನು ಹೆಚ್ಚಿಸುತ್ತದೆ. ಇಂದು ನೀವು ಅರ್ಥಪೂರ್ಣ ಪರಿವರ್ತನೆಗಾಗಿ ಧೈರ್ಯದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರೇರೇಪಿತರಾಗಿದ್ದೀರಿ. ಕ್ಷೀಣಿಸುವ ಚಂದ್ರನು ಹಳೆಯ ಮಾದರಿಗಳನ್ನು ಬಿಡಲು ಸಹಾಯ ಮಾಡುತ್ತದೆ. ನಿಮ್ಮ ಪ್ರವೃತ್ತಿಯನ್ನು ನಂಬಿ ಮತ್ತು ಮುಖ್ಯ ವೈಯಕ್ತಿಕ ಆಯ್ಕೆಗಳಲ್ಲಿ ಸ್ಪಷ್ಟವಾಗಿರಿ. ವೃತ್ತಿಯಲ್ಲಿ ಸಹಭಾಗಿತ್ವ ಸಮಸ್ಯಾ ಪರಿಹಾರಗಳು ಮತ್ತು ವಿವಿಧ ತಂಡಗಳ ನಡುವೆ ಸೇತುವೆ ನಿರ್ಮಿಸುವ ನಿಮ್ಮ ಸಾಮರ್ಥ್ಯವು ನಾಯಕತ್ವದ ಅವಕಾಶಗಳನ್ನು ತೆರೆದಿಡುತ್ತದೆ. ದೈಹಿಕ ಚಟುವಟಿಕೆಗೆ ಮಂಗಳನ ಚಲನೆಯು ಪ್ರೇರೇಪಿಸುತ್ತದೆ. ಶಕ್ತಿಯನ್ನು ದಿಕ್ಕುಬಡಿಸಲು ತರಬೇತಿ, ಪಾದಯಾತ್ರೆ ಅಥವಾ ಸ್ಪರ್ಧಾತ್ಮಕ ಕ್ರೀಡೆಗಳನ್ನು ಪರಿಗಣಿಸಿ. ಜಾಯಿಂಟ್ ಆರೋಗ್ಯ ಮತ್ತು ಸರಿಯಾದ ಪಾಶ್ಚರ್ ಅನ್ನು ಕಾಪಾಡಿಕೊಳ್ಳಲು ಗಮನವಿರಲಿ. ದೀರ್ಘ ಕೆಲಸದ ಅವಧಿಯಲ್ಲಿ ವಿಶ್ರಾಂತಿ ಅವಶ್ಯ. ಮನಸ್ಸಿಗೆ ಉಸಿರಾಟದ ವ್ಯಾಯಾಮಗಳು ಮತ್ತು ಸಂಕ್ಷಿಪ್ತ ಧ್ಯಾನ ಸಭೆಗಳು ಸ್ಪಷ್ಟತೆಯನ್ನು ತರಲು ಸಹಾಯ ಮಾಡುತ್ತವೆ. ಭಾವನಾತ್ಮಕ ಒತ್ತಡ ಬಂದಾಗ ಸೃಜನಶೀಲ ಚಟುವಟಿಕೆಗಳು ಅಥವಾ ದೈಹಿಕ ವ್ಯಾಯಾಮ ಉತ್ತಮ ನಿರ್ಗಮವಾಗುತ್ತವೆ. ಅದೃಷ್ಟ ನಂಬರ್ಗಳು 7, 23, 41, 68. ಮಧ್ಯಾಹ್ನ 2ರಿಂದ 4 ಗಂಟೆಯ ನಡುವೆ ನೆಟ್ವರ್ಕಿಂಗ್ ಮತ್ತು ವೃತ್ತಿ ಚಟುವಟಿಕೆಗಳಿಗೆ ಅದೃಷ್ಟ ಹೆಚ್ಚಾಗುತ್ತವೆ. ಸ್ಥಳೀಯ ಸಾಂಸ್ಕೃತಿಕ ಸ್ಥಳಗಳು ಮತ್ತು ಸಮೀಪದ ನಗರಗಳಿಗೆ ಸಣ್ಣ ಪ್ರವಾಸಗಳು ಹೊಸ ಸಂಪರ್ಕಗಳನ್ನು ಮತ್ತು ದೃಷ್ಟಿಕೋನಗಳನ್ನು ತರುತ್ತವೆ. ಪರಿಹಾರ: ಗಾರ್ನೆಟ್ ಆಭರಣವನ್ನು ಧರಿಸಿ. ಬೆಳಗ್ಗಿನ ಧ್ಯಾನ ವೇಳೆ ಶ್ರೀಗಂಧದ ಧೂಪವನ್ನು ಸುಡಿಸಿ. ಭೂಮಿ ಅಂಶದ ಪೋಷಣೆಗೆ ಕಡು ಎಲೆ ತರಕಾರಿಗಳು ಮತ್ತು ಬೇರು ತರಕಾರಿಗಳನ್ನು ಸೇವಿಸಿ. ಮಧ್ಯಾಹ್ನದ ಮುಖ್ಯ ಸಂಭಾಷಣೆಗಳ ಮೊದಲು ನೀರಿನ ಗ್ಲಾಸು ಕುಡಿಯಿರಿ ಮತ್ತು ಉದ್ದೇಶಪೂರ್ವ ಮನಸ್ಸಿನಿಂದ ಪ್ರಾರಂಭಿಸಿ. ನಮಸ್ಕಾರ ಕುಂಬರೆ,
ಇಂದು ನಿಮ್ಮ ದೈನಂದಿನ ಜಾತಕವನ್ನು ನವೀನತೆ ಮತ್ತು ಮಾನವೀಯ ದೃಷ್ಟಿಯಿಂದ ಕೇಳಿ. ಯುರೇನಸ್ನ ಪ್ರಭಾವದಿಂದ ಕುಂಭ. ಇಂದು ನಿಮ್ಮ ನವೀನ ಚಿಂತನೆಗಳು ಮತ್ತು ಮಾನವೀಯ ಆದರ್ಶಗಳು ಸ್ಪಷ್ಟವಾಗಿ ಹೊರಹೊಮ್ಮುತ್ತವೆ. ಪ್ರಣಯದಲ್ಲಿ ಬೌದ್ಧಿಕ ಹೊಂದಾಣಿಕೆ ಮತ್ತು ಸಾಮಾನ್ಯ ಆದರ್ಶಗಳ ಹಂಚಿಕೆಯಿಂದ ಆಳವಾದ ಬಂಧಗಳು ನಿರ್ಮಾಗುತ್ತವೆ. ಒಂಟಿಗಳು ಸಾಮಾಜಿಕ ಅಥವಾ ತಾತ್ವಿಕ ಬೇಡಿಕೆಗಳಲ್ಲಿ ನಿಜವಾದ ಸಂಪರ್ಕಗಳನ್ನು ಕಂಡುಹಿಡಿಯಬಹುದು. ದಂಪತಿಗಳು ಭವಿಷ್ಯದ ಯೋಜನೆಗಳನ್ನು ಒಟ್ಟಿಗೆ ರೂಪಿಸುವ ಮೂಲಕ ಸಂಬಂಧವನ್ನು ಗಾಢಗೊಳಿಸಬಹುದು. ಮಂಗಳನ ಪ್ರಭಾವವು ನಿಮ್ಮ ಬಂಡಾಯ ಮನೋಭಾವವನ್ನು ಉತ್ತೇಜಿಸುತ್ತದೆ. ಸೀಮಿತಗೊಳಿಸುವ ಮಾದರಿಗಳಿಂದ ಮುಕ್ತರಾಗಲು ಧೈರ್ಯವಿರಲಿ. ನಿಮ್ಮ ಅಂತಃಕರಣದ ಊಹೆಗಳು ನಿಮ್ಮ ನಿಜವಾದ ಸ್ವ ಅಭಿವ್ಯಕ್ತಿ ಮತ್ತು ಸ್ವಾತಂತ್ರ್ಯದ ಕಡೆಗೆ ಮಾರ್ಗದರ್ಶನ ಮಾಡುತ್ತವೆ. ಅವುಗಳನ್ನು ಗಮನಿಸಿ. ವೃತ್ತಿಯಲ್ಲಿ ನಿಮ್ಮ ಅಸಾಂಪ್ರದಾಯಿಕ ಪರಿಹಾರಗಳು ಮತ್ತು ಮಾನವೀಯ ದೃಷ್ಟಿಕೋನವು ಟೀಮ್ಗೆ ಹೊಸ ದ್ವಾರಗಳನ್ನು ತೆರೆಯುತ್ತವೆ. ಉದ್ಯಮ ನವೀನತೆಯೊಂದಿಗೆ ಹೊಂದಾಣಿಕೆ ಮಾಡುವವರೊಂದಿಗೆ ಸಂಪರ್ಕ ಸಾಧಿಸಿ. ಲಯಬದ್ಧ ಉಸಿರಾಟದ ವ್ಯಾಯಾಮಗಳು ಮತ್ತು ಧ್ಯಾನ ಇಂದು ನಿಮ್ಮ ನರಮಂಡಲದ ಸಮತೋಲನಕ್ಕೆ ಮುಖ್ಯ. ಧ್ಯಾನ ಅಪ್ಲಿಕೇಶನ್ಗಳು ಅಥವಾ ಗೈಡೆಡ್ ಉಸಿರಾಟ ಅಭ್ಯಾಸಗಳನ್ನು ಪ್ರಯತ್ನಿಸಿ. ಜಲಸಂಚಯನವನ್ನು ಕಾಪಾಡಿಕೊಳ್ಳಿ. ದೈಹಿಕವಾಗಿ ನೃತ್ಯ ಅಥವಾ ಸೈಕ್ಲಿಂಗ್ನಂತಹ ಲಯಬದ್ಧ ಚಟುವಟಿಕೆಗಳು ನಿಮ್ಮ ಮನಸ್ಸಿಗೆ ಮತ್ತು ದೇಹಕ್ಕೆ ಒಳ್ಳೆಯದು. ಸ್ನೇಹಿತರ ಚಲನಶೀಲತೆ ಮತ್ತು ಗುಂಪು ಸಂಬಂಧಗಳಲ್ಲಿ ಸೌಮ್ಯವಾದ ಆಲಿಸಿಕೆ ಇಂದು ಮುಖ್ಯ. ಸಂಘರ್ಷದ ದೃಷ್ಟಿಕೋನಗಳು ಹೊರಹೊಮ್ಮಿದಾಗ ನಿಮ್ಮ ನಿಜವಾದ ನಿಲುವನ್ನು ಉಳಿಸಿಕೊಂಡು ಸಕ್ರಿಯವಾಗಿ ಆಲಿಸಿ. ನಿಮ್ಮ ಭಾವನಾತ್ಮಕ ಬುದ್ಧಿವಂತಿಕೆ ವ್ಯತ್ಯಾಸಗಳನ್ನು ನಿವಾರಿಸಲು ಮತ್ತು ಸಮುದಾಯದ ಒಳಗೊಳ್ಳಿಕೆಯನ್ನು ಗಾಢಗೊಳಿಸಲು ಸಹಾಯ ಮಾಡುತ್ತದೆ. ಅದೃಷ್ಟ ನಂಬರ್ಗಳು 7, 14, 23, 31, 42. ಸಂಜೆ 7ರಿಂದ 9 ಗಂಟೆಯ ನಡುವಿನ ಸಮಯ ವೈಯಕ್ತಿಕ ಪ್ರಣಾಳಿಕೆಗಳಲ್ಲಿ ಮಹತ್ವದ ಕ್ಷಣಗಳನ್ನು ತರುತ್ತದೆ. ಗುಂಪು ಸಹಕಾರ ಅಥವಾ ತಾಂತ್ರಿಕ ಮಾರ್ಗಗಳ ಮೂಲಕ ಹೊಸ ಅವಕಾಶಗಳು ಉದ್ಭವಿಸಬಹುದು. ಪರಿಹಾರ: ವಿದ್ಯುತ್ ನೀಲಿ ಬಣ್ಣ ಅಥವಾ ಬೆಳ್ಳಿ ಬಣ್ಣ ಧರಿಸಿ. ಸೂರ್ಯೋದಯದ ವೇಳೆ ಆಮೆಥಿಸ್ಟ್ ಸ್ಫಟಿಕದಿಂದ ಧ್ಯಾನ ಮಾಡಿ. ಓಂ ಗಂ ಗಣಪತಯೇ ನಮಃ ಎಂದು 11 ಸಲ ಜಪಿಸಿ. ನಮಸ್ಕಾರ ಮೀನರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಕನಸು ಮತ್ತು ಸಹಾನುಭೂತಿಯ ನಯತೆಯಿಂದ ಕೇಳಿ. ನೆಪ್ಚೂನ್ನ ಆಶೀರ್ವಾದದಿಂದ ಮೀನಾ, ಇಂದು ನಿಮ್ಮ ಸಹಾನುಭೂತಿ ಮತ್ತು ಕಲಾತ್ಮಕ ಮನೋಭಾವ ಸ್ಪಷ್ಟವಾಗಿ ಹೊರಹೊಮ್ಮುತ್ತವೆ. ಪ್ರಣಯವು ಸ್ವಪ್ನಶೀಲ ಮತ್ತು ಆಧ್ಯಾತ್ಮಿಕ ಗುಣವನ್ನು ಪಡೆದು ಸೂಕ್ಷ್ಮ ಸನ್ನೆಗಳು ಮತ್ತು ಕಣ್ಣಿನ ಸಂಪರ್ಕಗಳ ಮೂಲಕ ಆಳವಾದ ಬಂಧಗಳನ್ನು ನಿರ್ಮಿಸುತ್ತದೆ. ಒಂಟಿಗಳು ಕಲಾತ್ಮಕ ಅಥವಾ ದಾನ ಚಟುವಟಿಕೆಗಳ ಮೂಲಕ ಭಾವಪೂರ್ಣ ಸಂಪರ್ಕಗಳನ್ನು ಕಂಡುಹಿಡಿಯಬಹುದು. ದಂಪತಿಗಳು ಕಲ್ಪನೆಗಳು ಮತ್ತು ಸೃಜನಶೀಲ ಆಕಾಂಕ್ಷೆಗಳನ್ನು ಹಂಚಿಕೊಳ್ಳುವುದರಿಂದ ಸಂಬಂಧಗಳು ಗಾಢಗೊಳ್ಳುತ್ತವೆ. ಮಂಗಳನ ಪ್ರಭಾವವು ನಿಮ್ಮ ಒಳಗಿನ ಯೋಧನನ್ನು ಜಾಗೃತಗೊಳಿಸುತ್ತದೆ. ನೀವು ಇತ್ತೀಚೆಗೆ ತಪ್ಪಿಸಿಕೊಂಡಿದ್ದ ಮಿತಿಗಳನ್ನು ದೃಢೀಕರಿಸಲು ಒತ್ತಾಯಿಸಲ್ಪಡುತ್ತೀರಿ. ಕ್ಷೀಣಿಸುವ ಚಂದ್ರನು ನಿಮ್ಮ ಉಪಪ್ರಜ್ಞೆಯ ಸೂಚನೆಗಳನ್ನು ಹೆಚ್ಚಿಸುತ್ತದೆ. ಅವುಗಳನ್ನು ಗಮನಿಸಿ ಮತ್ತು ಅವುಗಳಿಂದ ಮಾರ್ಗದರ್ಶನ ಪಡೆಯಿರಿ. ವೃತ್ತಿಯಲ್ಲಿ ನಿಮ್ಮ ಸಹಾನುಭೂತಿಯ ನಾಯಕತ್ವ ಶೈಲಿ ಮತ್ತು ಸೃಜನಶೀಲ ಪರಿಹಾರಗಳು ಸಹೋದ್ಯೋಗಿಗಳಿಂದ ಮನ್ನಣೆ ಪಡೆಯುತ್ತವೆ. ಸಹಯೋಗಿ ಪ್ರಾಜೆಕ್ಟ್ಗಳಲ್ಲಿ ನಿಮ್ಮ ಪಾತ್ರವು ಮುಂಬರುವ ಪ್ರಮೋಷನ್ಗಳು ಅಥವಾ ಪಾಲುದಾರಿಕೆಗಳಿಗೆ ದಾರಿ ಮಾಡಿಕೊಡಬಹುದು. ನಿಮ್ಮ ಸೂಕ್ಷ್ಮ ನರಮಂಡಲಕ್ಕೆ ಇಂದು ಹೆಚ್ಚುವರಿ ಕಾಳಜಿ ಬೇಕು. ಆಳವಾದ ಉಸಿರಾಟದ ವ್ಯಾಯಾಮಗಳು ಮತ್ತು ಸಂಕ್ಷಿಪ್ತ ಧ್ಯಾನ ಅವಧಿಗಳು ನಿಮಗೆ ಶಾಂತಿಯನ್ನು ತರುತ್ತವೆ. ದೈಹಿಕವಾಗಿ ಈಜು ಅಥವಾ ಸೌಮ್ಯ ಯೋಗ ನಿಮ್ಮ ಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ. ದಿನವಿಡಯೂ ನೀರಿನಂಶವನ್ನು ಕಾಪಾಡಿಕೊಳ್ಳಿ. ಭಾವನಾತ್ಮಕವಾಗಿ ಆಳವಾದ ಪ್ರವಾಹಗಳು ಬಂದಾಗ ಅವುಗಳನ್ನು ನಿರಾಕರಿಸದೆ ಅಂಗೀಕರಿಸಿ. ಹೃತ್ಪೂರ್ವಕ ಸಂಭಾಷಣೆಗಳು ಗುಣಪಡಿಸುವಿಕೆಗೆ ದಾರಿ ಮಾಡಿಕೊಡುತ್ತವೆ. ಅದೃಷ್ಟದ ಸಂಖ್ಯೆಗಳು 7, 23, 41. ನೀರಿನ ಸಂಬಂಧಿತ ಚಟುವಟಿಕೆಗಳು ಮತ್ತು ಸೃಜನಶೀಲ ಅನ್ವೇಷಣೆಗಳ ಮೂಲಕ ಅದೃಷ್ಟ ಹರಿಯುತ್ತದೆ. ಸಂಜೆ 6ರಿಂದ 8 ಗಂಟೆಯ ನಡುವೆ ಪ್ರಮುಖ ಸಂಭಾಷಣೆಗಳು ಮತ್ತು ವೈಯಕ್ತಿಕ ಸಂಪರ್ಕಗಳಿಗೆ ಅನುಕೂಲಕರ. ಪರಿಹಾರ: ಹಸಿರು ಬಣ್ಣದ ನೊರೆಯನ್ನು ಧರಿಸಿ. ಅಮೆಥಿಸ್ಟ್ ಸ್ಫಟಿಕವನ್ನು ಹತ್ತಿರವಿಟ್ಟು ಧ್ಯಾನಿಸಿ. ಹರಿಯುವ ನೀರಿನ ಬಳಿ ಧ್ಯಾನ ಅಥವಾ ಸಮುದ್ರದ ಶಬ್ದಗಳನ್ನು ಕೇಳಿ. ಸಂಜೆ 7 ಗಂಟೆಗೆ ಲ್ಯಾವೆಂಡರ್ ಮೇಣಬತ್ತಿಯನ್ನು ಬೆಳಗಿ ನಿಮ್ಮ ಕನಸುಗಳನ್ನು ದೃಶ್ಯೀಕರಿಸಿ.